ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಿದ್ವಿ. ಸುಮಾರು 2023ರಿಂದ 2022ರ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಮಾಡಿ 2021ರದ್ದು ಮುಗಿಸಿವಿ. 2020ರದ್ದು ಆಗಿದೆ. ಇವತ್ತು 2019ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನೋಡ್ರಿ, ಪ್ರಶ್ನೆಗಳು ತುಂಬ ಸಿಂಪ್ಲಿಫೈ ಆಗಿ ಕೇಳ್ಕೊತ ಹೋಗ್ತಾನೆ. ಪ್ರಶ್ನೆಗಳ ಮಟ್ಟ ಸರಳನೇ ಇರ್ತೈತಿ. ಆದ್ರೆ ಕೆಲವೊಂದಿಷ್ಟು ವಾಕ್ಯಗಳನ್ನು ವಿಭಿನ್ನವಾಗಿ ಕೇಳಿ ಆ ಒಂದು ಕ್ವಶನ್ಗಳಿಗೆ ಅಪ್ಲೈಡ್ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವು ನಮಗೆ ಟಫ್ ಅನ್ನಿಸ್ತಾವ. ಆಲ್ಮೋಸ್ಟ್ ಏನು ಮಾಡ್ತಾನೆ, 6ರಿಂದ ಹಿಡಿದು 10ನೇ ತರಗತಿವರೆಗಿರ್ತಕ್ಕಂಥ ಪಠ್ಯಪುಸ್ತಕಗಳು, ಆಮೇಲೆ 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿಯ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕಗಳ ಆಧಾರಿತ ಪ್ರಶ್ನೆಗಳು ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ. ಪ್ರತಿಯೊಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ವಿವರಣೆಯನ್ನು, ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಿಮ್ಗೆ ಕಳೆದ ತರಗತಿನಲ್ಲಿ ಕೊಟ್ಕೋತ ಹೋಗಿನಿ. ಇವತ್ತು ನೇರವಾಗಿ ಏನು ಮಾಡೋಣ, ಪ್ರಶ್ನೆಗಳಿಗೆ ಹೋಗೋಣ. ನೋಡ್ರಿ, ಪೇಪರ್ 1, ಪೇಪರ್ 2 ಎರಡಕ್ಕೂ ಯೂಸ್ ಆಗ್ತೈತಿ. ಯಾರು BSc B.Ed ಅದಿರಲ್ಲ, ಯಾರ್ಯಾರು BSc B.Ed ಮಾಡಿ ಪೇಪರ್ 1 ಮತ್ತು ಪೇಪರ್ 2 ಬರೆಯಕತ್ತಿರಲ್ಲ, ಅಲ್ಲಿನೂ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅಲ್ಲಿನೂ ಸೈನ್ಸ್ ಇರ್ತದ. ಈ ಒಂದು ಪೇಪರ್ 2ನಲ್ಲಿನೂ ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬೇಕೇ ಆಗ್ತವೆ. ಓಕೆ, ನಾವು ಪ್ರಶ್ನೆಗಳಿಗೆ ಹೋಗೋಣ ನೇರವಾಗಿ. ಭೂಗತ ಜಲಮಟ್ಟದ 2 ಅಂಚುಗಳು ಮಧ್ಯಭಾಗಕ್ಕಿಂತ ಎತ್ತರದಲ್ಲಿದ್ದರೆ ಉಂಟಾಗುವ ಬಾವಿ. ನೋಡ್ರಿ, ಭೂಗತ ಜಲಮಟ್ಟದ 2 ಅಂಚುಗಳು. ನೋಡ್ರಿ, 2 ಅಂಚುಗಳು ಮಧ್ಯಭಾಗಕ್ಕಿಂತ ಎತ್ತರದಲ್ಲಿದ್ದರೆ ಅಲ್ಲಿ ಏನಾಗ್ತೈತ್ರಿ ಸರ್ ಅಂತಂದ್ರೆ ಚಿಲುಮೆಗಳು ಉಂಟಾಗ್ತವ. ಏನುಂಟಾಗ್ತವ? ಚಿಲುಮೆಗಳು ಅಲ್ಲಿ ಕಂಡು ಬರ್ತಾವ. ಹೌದಾ? ಕೊಳವೆ ಬಾವಿ ಅಲ್ಲ, ಇದನ್ನು ಜಲಾಶಯ ಅನ್ನಂಗಿಲ್ಲ. ಇಲ್ಲಿ ಚಿಲುಮೆ ಅಂತಕ್ಕಂಥದ್ದು ಸರಿಯಾಗಿರತಕ್ಕಂತಹ ಉತ್ತರ. ಮಾನವನ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಪಾಲಿಮರ್ ಅಂತಂದ್ರೆ DNA ಅಂತ ಕರಿತೀವಿ. ಡಿಆಕ್ಸಿ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ, ಅಥವಾ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತಲೂ ನಾವು ಅದನ್ನು ಕರಿತೀವಿ. ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಮಾನವನ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಪಾಲಿಮರ್ ಯಾವುದ್ರಿ ಸರ್ ಅಂತಂದ್ರೆ DNA ಅಂಥೇಳಿ ನಾವು ಕರಿತೀವಿ. ಕೇಳಿರ್ತಕ್ಕಂತಹ ಕ್ವಶನ್ಗಳು ಯಾವುದೇ ಒಂದು ಪ್ರಶ್ನೆಯನ್ನು ನೀವು ಬಿಡಿಸ್ರಿ, ಅಲ್ಲಿ ಆಪ್ಷನ್ಗಳ ವೈಸ್ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊತ ಹೋದಾಗ ಏನಾಗ್ತೈತಿ, ನಿಮ್ಮ ನಾಲೆಜ್ನು ಹೆಚ್ಚಾಗ್ತೈತಿ. ಮತ್ತು ಸಪೋಸ್ ಮುಂದಿನ ಒಂದು ಎಕ್ಸಾಮ್ದಲ್ಲಿ ಆ ಒಂದು ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾನೆ. ಹೌದಾ? ಇವಾಗ DNA ಬಗ್ಗೆ ಕ್ವಶನ್ ಕೇಳಂತಂದ್ರೆ ನಾಳೆಗೆ ಮೈಟೋಕಾಂಡ್ರಿಯಾದ ಮೇಲೆ ಕ್ವಶನ್ ಕೇಳ್ತಾನೆ, ನಾಳೆಗೆ ಗಾಲ್ಗಿ ಸಂಕೀರ್ಣದ ಮೇಲೆ ಕ್ವಶನ್ ಕೇಳ್ತಾನೆ. ಪ್ರಶ್ನೆಯನ್ನು ನೀವು ಯಾವುದೇ ಇದೆಯಾ ಅಂತಲ್ಲ, TET ಕ್ವಶನ್ ಪೇಪರ್ ಅಂತಲ್ಲ, ಬೇಕಾದ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ, ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ. ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ಆಲ್ರೌಂಡ್ ಆಗಿ ಕಲೆ ಹಾಕ್ರಿ. ಹೌದಾ? ಸ್ವಲ್ಪ ಮಾಹಿತಿ ಕೈ ಬಿಡಬೇಡ್ರಿ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆಪ್ಷನ್ಗಳಿಗೂ ಅರ್ಥ ಇರ್ತದ. ಆ ಒಂದು ಪ್ರತಿಯೊಂದು ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಚಾಪ್ಟರ್ನೇ ನೀವು ಓದ್ಕೋಬೇಕು. ಅಂದ್ರೆ ಏನಾಗ್ತೈತಿ, ನಮ್ಗೆ ನಾಲೆಜ್ನು ಹೆಚ್ಚಾಕೋದು ಬರ್ತೈತಿ. ಮತ್ತು ಬೇಕಾದಂತೆ ಆ ಒಂದು ಸರೌಂಡಿಂಗ್ ಆಗಿ ಆ ಒಂದು ಟಾಪಿಕ್ ಮೇಲೆ ಏನು ಕ್ವಶನ್ ಮಾಡಿದ್ರು ನಿಮಗೆ ಗೊತ್ತಾಕೋತ ಬರ್ತೈತಿ. ನೋಡ್ರಿ, ಮೋಸ್ಟ್ DNA ಈಸ್ ಲೊಕೇಟೆಡ್ ಇನ್ ದ ಸೆಲ್ ನ್ಯೂಕ್ಲಿಯಸ್. ನಮ್ಮ ಜೀವಕೋಶದ ಕೇಂದ್ರದಲ್ಲಿ ಏನಾಗ್ತೈತಿ, DNA ಕಂಡು ಬರ್ತದ. ನೋಡ್ರಿ, ಸ್ಮಾಲ್ ಅಮೌಂಟ್ ಆಫ್ DNA ಅದನ್ನು ಬಿಟ್ಟು ನಮ್ಮ ಕೋಶ ಕೇಂದ್ರದಲ್ಲಿ ಬಿಟ್ಟು ಕೆಲವೊಂದಿಷ್ಟು DNA ಎಲ್ಲಿ ಕಂಡು ಬರ್ತದ, ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತದ ಅಂಥೇಳಿ ಕೇಳೋಣ. ಆ ಒಂದು ಮೈಟೋಕಾಂಡ್ರಿಯಾದಲ್ಲಿ ಇರ್ತಕ್ಕಂಥದ್ದು ಏನು ಮಾಡ್ತದ, ಕೆಲವೊಂದಿಷ್ಟು ಎನರ್ಜಿಯನ್ನು ಉತ್ಪಾದನೆ ಮಾಡೋಕ್ಕೆ ಅಲ್ಲಿ ಉಪಯೋಗ ಆಗ್ತೈತಿ. ಆದರೆ ನಮ್ಮ DNAಯಲ್ಲಿ ಕಂಡು ಬರ್ತಕ್ಕಂಥ ಅಂದ್ರೆ ಪ್ರಶ್ನೆಕೇನ ನಮಗೆ ಪ್ರಮುಖವಾಗಿರ್ತಕ್ಕಂಥ ಪಾಲಿಮರ್ ಕ್ಯಾನಲ್ಲ DNA, ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾಗಿರ್ತಕ್ಕಂಥ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಷ್ಟೇ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಪ್ಷನ್ನಾಗ ಐತಿಲ್ಲ ಮೈಟೋಕಾಂಡ್ರಿಯಾ ಅಂಥೇಳಿ. ಓಕೆ, ಮೈಟೋಕಾಂಡ್ರಿಯಾ. ಹೌದಾ? ಮೈಟೋಕಾಂಡ್ರಿಯಾ ಚಿತ್ರ ಅಂತೂ ಗೊತ್ತೈತಿ. ಮೈಟೋಕಾಂಡ್ರಿಯಾ ಈಸ್ ಎ ಆರ್ಗ್ಯಾನಲ್ ಫೌಂಡ್ ಇನ್ ದ ಸೆಲ್ಸ್ ಆಫ್ ಮೋಸ್ಟ್ ಯೂಕ್ಯಾರಿಯೋಟ್ಸ್. ನೋಡ್ರಿ, ಯೂಕ್ಯಾರಿಯೋಟ್ಸ್ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕಣದಂಗ. ನೆನ್ಪಿಟ್ಕೋರಿ, ಇಲ್ಲಿ ಕೇಳಿದ್ದು ಜೀವಕೋಶಗಳ ಮೇಲೆ. ನಾವು ಜೀವಕೋಶದ ಚಾಪ್ಟರ್ ಓದೋ ಮುಂದೆ ಸೆಲ್ನ ಅಧ್ಯಯನವನ್ನು ಸೈಟಲಾಜಿ ಅಂತ ಕರಿತೀವಿ ಅಂತ ಓದಿವಿ. ಹೌದಾ? ಸೆಲ್ ಯಾವ ರೀತಿ ರಚನೆ ಆಗೈತಿ, ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ, ಅದರ ಭಾಗಗಳನ್ನಾಗಿ ಮಾಡ್ಕೋತ ಬರ್ತೀವಿ. ಹೌದಾ? ಮತ್ತೆ ಅದರ ಸಬ್ ಡಿವಿಷನ್ ಆಗಿ ಪರ್ಮಿಯೇಬಲ್ ಮೆಂಬ್ರೇನ್ ಮೂಲಕ ಆ ಒಂದು ಕೋಶ, ನಮ್ಮ ಜೀವಕೋಶ ಏನು ಮಾಡ್ತೈತಿ, ಒಳಗೆ ಮತ್ತು ಹೊರಗೆ ಬರ್ತಕ್ಕಂಥ ವಸ್ತುಗಳನ್ನು ನಿಯಂತ್ರಣಗೊಳಪಡಿಸ್ತೈತಿ. ಮತ್ತು ಸೆಲ್ಲನ್ನು ಡಿವೈಡ್ ಮಾಡ್ಕೊತ ಬರ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಆ ಒಂದು ಏನು
ಕಣದಂಗಗಳಿಗೆ ಅನುಗುಣವಾಗಿ ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು ಅಂತ ನಾವು ಮಾಡ್ಕೋತ ಬರ್ತೀವಿ. ಈ ರೀತಿ ಇನ್ನು ಪೊರೆ ಸಹಿತ ಕಣದಂಗದಲ್ಲಿ ಬರ್ತಕ್ಕಂಥದ್ದು ನೆನ್ಪು ಮಾಡ್ಕೊರಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರ್ತದ, ಮೈಟೋಕಾಂಡ್ರಿಯಾ ಬರ್ತದ, ಗಾಲ್ಗಿ ಬಾಡಿ ಬರ್ತದ, ಲೈಸೋಸೋಮ್ಗಳು ಬರ್ತಾವ. ಇವುಗಳನ್ನು ಪೊರೆ ಸಹಿತ ಅಂತ ಕರಿತೀವಿ. ಇನ್ನು ಪೊರೆ ರಹಿತ ಬಂದು ಅಂತಂದ್ರೆ ರೈಬೋಸೋಮ್ಗಳು ಮತ್ತು ಸೆಂಟ್ರಿಯೋಲ್ಗಳು. ನೋಡ್ರಿ, ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್. ಪ್ರತಿಯೊಂದು ಮಾಹಿತಿನೂ ನಮಗೆ ಅಷ್ಟೇ ಪ್ರಮುಖ ಆಗ್ತೈತಿ. ಸರ್ ಮೈಟೋಕಾಂಡ್ರಿಯಾ ಅಂತೂ ಸಿಂಪಲ್ ನೋಡೇ ಇರ್ತೀರಿ. ಸರ್ ಮೈಟೋಕಾಂಡ್ರಿಯಾ ಏನು ಮಾಡ್ತೈತಿ? ಮೈಟೋಕಾಂಡ್ರಿಯಾ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನಾ ಕಾರ್ಯ ಮಾಡ್ತೈತಿ. ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದ್ರೆ ಇದು ಬರ್ತೈತಿ, ಯಾವುದು ATP ಕಂಡು ಬರ್ತೈತಿ. ನೋಡ್ರಿ, ಮೈಟೋಕಾಂಡ್ರಿಯಾ ಆಸ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಪ್ರೆಸೆಂಟ್ ಇನ್ ದ ಆಲ್ಮೋಸ್ಟ್ ಯೂಕ್ಯಾರಿಯೋಟ್ ಸೆಲ್ಸ್. ನೆನ್ಪಿಟ್ಟುಕೋರಿ, ಯೂಕ್ಯಾರಿಯೋಟ್ನಲ್ಲಿ ಕಂಡು ಬರ್ತದ. ಆಮೇಲೆ ನೋಡ್ರಿ, ಇದು ಎನರ್ಜಿ ಪ್ರೊಡಕ್ಷನನ್ನು ಮಾಡ್ತದೆ. ಏನು ಮಾಡ್ತದೆ ಸರ? ಎನರ್ಜಿ ಪ್ರೊಡಕ್ಷನನ್ನು ಮಾಡ್ತದೆ. ಇದೇ ಒಂದು ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ವಸ್ತು ಅಂತಂದ್ರೆ ATP. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಗೆ ತೆಗೆದು ನೋಡ್ರಿ, ಈ ಒಂದು ಕ್ವಶನ್ ನಿಮಗಲ್ಲಿ ಕಂಡು ಬಂದೇ ಬರ್ತದೆ. ಅಡೆನೋಸೈನ್ ಟ್ರೈಫಾಸ್ಫೇಟ್ ದ ಸೋರ್ಸ್ ಆಫ್ ಎನರ್ಜಿ ಫಾರ್ ಯೂಸ್ ಆ್ಯಂಡ್ ಸ್ಟೋರೇಜ್ ಅಟ್ ದ ಸೆಲ್ಯುಲರ್ ಲೆವೆಲ್. ಅಂದ್ರೆ ATP ಏನು ಮಾಡ್ತೈತಿ? ನಮ್ಮ ಶಕ್ತಿ ಉತ್ಪಾದನೆಯನ್ನು ಅಲ್ಲಿ ಮಾಡ್ತಾ ಬರ್ತದೆ. ಎನರ್ಜಿ ಸೋರ್ಸ್ ಅಂತ ಹೇಳಿ ನಾವು ಅದನ್ನು ATPಯನ್ನು ಕರಿತೀವಿ. ಓಕೆ, ಅಡಿನೋಸೈನ್ ಟ್ರೈಫಾಸ್ಫೇಟ್. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಬಂದ್ವಿ? ಹೌದಾ, ನಮ್ಮ ಅಧ್ಯಯನ ಸಾಗೋದು ಹಿಂಗೆ. ಹೌದಾ, ನೆಕ್ಸ್ಟ್ ನೋಡ್ರಿ, ಗಾಲ್ಗಿ ಬಾಡಿ. ಗಾಲ್ಗಿ ಬಾಡಿ ಅಂತಂದ್ರು ಸಿಂಪಲ್ ಆಗಿ ನೀವು ಆಲ್ಮೋಸ್ಟ್ ಎಕ್ಸಾಮ್ದಾಗ ಓದಿರ್ತೀರಿ. ಗಾಲ್ಗಿ ಬಾಡಿ ಏನು ಮಾಡ್ತದೆ? ಪ್ಯಾಕೇಜಿಂಗ್ ಕಾರ್ಯವನ್ನು ಮಾಡ್ತದೆ. ಹೌದಾ, ಆಲ್ಸೋ ನೋನ್ ಆಸ್ ಗಾಲ್ಗಿ ಅಂತ ಕರಿತೀವಿ. ಈ ಸೆಲ್ ಆರ್ಗನಲ್ ದ ಹೆಲ್ಪ್ಸ್ process and package protein lipid molecules, especially proteins destined to be exported from the cell. ಅಂದ್ರೆ ಪ್ರೋಟೀನ್ಗಳನ್ನು, ಹೌದಾ, ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ಏನು ಮಾಡ್ತದ? ಪ್ಯಾಕೇಜಿಂಗ್ ಕಾರ್ಯವನ್ನು ಯಾವ್ದು ಮಾಡ್ತೈತ್ರಿ ಸರ? ಗಾಲ್ಗಿ ಬಾಡಿ ಮಾಡ್ತದ. ಇನ್ನು ನಾವು ರೈಬೋಸೋಮ್ಗೆ ಬಂದ್ರೆ ನೋಡ್ರಿ, ಸೆಲ್ಯುಲರ್ ಸ್ಟ್ರಕ್ಚರ್ ಮೇಡ್ ಆಫ್ ಬೋತ್ RNA ಆ್ಯಂಡ್ ಪ್ರೋಟೀನ್ ಅಂತ ಕರಿತೀವಿ. ಇದು ಪೊರೆ ಸಹಿತ ಕಣದಂಗ. ಹೌದಾ, ಇದು ಏನು ಮಾಡ್ತೈತಿ? ಸಿಂಥಸೈಸ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತದ. RNA ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ದೇಹದಲ್ಲಿ ಮಾಡ್ತದ ರೈಬೋಸೋಮ್. ಹೌದಾ, ಇನ್ನು ರೈಬೋಸೋಮಿಗೆ ಬಿಟ್ರೆ ಇನ್ನೊಂದು ಕ್ವಶನ್ ಕೇಳ್ತಾನೆ ಸರ, ಏನಂತಂದ್ರೆ ಲೈಸೋಸೋಮ್ಗಳ ಬಗ್ಗೆ. ಅವುಗಳನ್ನು ನಮ್ಮ ದೇಹದ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ರಿ. ಲೈಸೋಸೋಮನ್ನು ಏನಂತ ಕರಿತೀವಿ? ನಮ್ಮ ದೇಹದ ಆತ್ಮಹತ್ಯಾ ಸಂಚಿಗಳು. ಯಾಕ್ರಿ ಸರ್ ಅಂತಂದ್ರೆ ಅವುಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವೇಸ್ಟ್ ಆಗಿರ್ತಕ್ಕಂಥ ಜೀವಕೋಶಗಳನ್ನು ತನ್ನಿಂದ ತಾನೇ ಆತ್ಮಹತ್ಯೆಗೆ ಒಳಪಡಿಸುತ್ತೆ. ಅಂದರೆ ತನ್ನಿಂದ ತಾನೇ ನಾಶ ಮಾಡೋದ್ರಿಂದ ಅದಕ್ಕೆ ನಾವು ಅದನ್ನು ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಇನ್ನು ಓಕೆ, ರೈಬೋಸಮ್ ಅಂತರೂ ಇನ್ನು ಗಾಲ್ಗಿ ಸಂಕೀರ್ಣ ಪ್ಯಾಕೇಜಿಂಗ್ ಕಾರ್ಯವನ್ನು ಮಾಡ್ತೈತಿ ಅಂತ ನೋಡಿವಿ. ಇನ್ನು ಯಾವುದು? ಮೈಟೋಕಾಂಡ್ರಿಯಾ ಅಂತೂ ಶಕ್ತಿ ಉತ್ಪಾದನೆಯನ್ನು ಮಾಡ್ತೈತಿ. ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಿಮ್ಗೆ ಕೂಡ ಡಿಸ್ಕಷನ್ ಮಾಡಕತ್ತೀನಿ ಅಷ್ಟೇ. ಇನ್ನು ಬಂದ್ರೆ ರೈಬೋಸೋಮನ್ನು ನೋಡಿವಿ. ರೈಬೋಸೋಮ್ ಅಂತೂ ಏನಿಲ್ಲ, ಇದು ಏನು ಮಾಡ್ತೈತ್ರಿ ಸರ? ರೈಬೋಸೋಮ್ ಅಂತಂದ್ರೆ ಸಿಂಥೆಸೈಸ್ ಕಾರ್ಯವನ್ನು ಮಾಡ್ತೈತೆ. ಅಂದ್ರೆ ಕೆಲವೊಂದಿಷ್ಟು ಕಿಣ್ವಗಳು, ಹೌದಾ, ಸಾವಯವ ವಸ್ತುಗಳು ಇರ್ತಾವೆ, ಅವುಗಳನ್ನು ಜೀರ್ಣ ಮಾಡೋಕೆ ಏನು ಮಾಡ್ತೈತ್ರಿ? ಸಹಾಯ ಮಾಡ್ತದ. ಓಕೆ, ಬಹಳ ಇಂಪಾರ್ಟೆಂಟ್. ಇದು ಕೋಶೀಯ ಚಟುವಟಿಕೆಗಳಿಗೆ ನೆರವಾಗುವ ರಾಸಾಯನಿಕಗಳನ್ನು ಏನು ಮಾಡ್ತೈತ್ರಿ? ಬಿಡುಗಡೆ ಮಾಡ್ತದ. ಯಾವುದು? ಇದು ರೈಬೋಸೋಮ್. ಓಕೆ, ರೈಬೋಸೋಮ ಲೈಸೋಸೋಮ ಡಿಫ್ರೆನ್ಸ್ ಐತಿ. ನೋಡ್ರಿ, ರೈಬೋಸೋಮ್ ಬಹಳ ಮುಖ್ಯ. ಫಸ್ಟ್ಲಿಂತ ಇನ್ನೊಂದು ಸಲ ಬರ್ತೀನಿ. ನಾವು ಕೋಶದ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ ಅಂತಂದ್ರೆ ಕೋಶದ ಅಧ್ಯಯನವನ್ನು ಸೈಟೋಲಾಜಿ ಅಂತ ಕರಿತೀವಿ. ಕೋಶಗಳನ್ನು ಪ್ರಕಾರ ಮಾಡ್ಕೊಂಡು ಬರ್ತೀವಿ. ಹೌದಾ, ಅಂದರೆ ಯಾವ ರೀತಿಯದು ರಚನೆ ಆಗೈತೆ ಅಂಥೇಳಿ ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಅದ ನಂತರ ಪೊರೆ ಸಹಿತ ಕಣದಂಗಗಳು ಮತ್ತು ಪೊರೆ ರಹಿತ ಕಣದಂಗಗಳು ಅಂತ ಹೇಳಿ ಮಾಡ್ಕೊಂಡು ಬರ್ತೀವಿ. ಪೊರೆ ಸಹಿತದಲ್ಲಿ ನಾವು ನೋಡಿ ವಿನಾತಕ. ಓಕೆ, ಯಾವ್ಯಾವ ಬರ್ತಾವ್ರಿ ಸರ ಪೊರೆ ಸಹಿತದಾಗ? ನೋಡ್ರಿ, ಪೊರೆ ಸಹಿತದಲ್ಲಿ ಯಾವ್ಯಾವ ಬರ್ತಾವ್ರಿ ಸರ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರ್ತದ, ಮೈಟೋಕಾಂಡ್ರಿಯಾ ಬರ್ತೈತಿ, ಗಾಲ್ಗಿ ಸಂಕೀರ್ಣ ಬರ್ತದ, ಲೈಸೋಸೋಮ್ಗಳು ಬರ್ತಾವ ಮತ್ತು ಪ್ಲಾಸ್ಟಿಡ್ಗಳು ಬರ್ತಾವ. ಇನ್ನು ಪೊರೆ ರಹಿತ ಕಣದಂಗದಾಗ ಒಂದು ರೈಬೋಸೋಮ್ ಬರ್ತೈತಿ, ಒಂದು ಸೆಂಟ್ರಿಯೋಲ್ಗಳು ಬರ್ತಾವ ಅದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮೈಟೋಕಾಂಡ್ರಿಯಾ ಅಂತ ನೋಡಿಬಿಟ್ಟು ಮೈಟೋಕಾಂಡ್ರಿಯಾ ಶಕ್ತಿಯನ್ನು ಉತ್ಪಾದನೆ ಮಾಡ್ತೈತಿ. ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ATP ಕಂಡು ಬರ್ತದ, ಅಡಿನೋಸೈನ್ ಟ್ರೈಫಾಸ್ಫೇಟ. ಇನ್ನು ಗಾಲ್ಗಿ ಸಂಕೀರ್ಣ ಪ್ಯಾಕೇಜಿಂಗ್ ಕಾರ್ಯವನ್ನು ಮಾಡ್ತೈತಿ. ಇನ್ನು ತದನಂತರ ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳಂತೆ ಕರಿತೀವಿ. ಇನ್ನು ರೈಬೋಸೋಮ್ಗಳು ಏನು ಮಾಡ್ತಾವ? ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ನಮಗೆ ದೇಹದಲ್ಲಿ
ಬೆಳವಣಿಗೆ ಆಹಾರವನ್ನು ಒಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಅನುಕ್ರಮಣಿಕೆಯಲ್ಲಿ ಸರಿ ಮಾಡೋಕೆ ಏನು ಮಾಡ್ತೈತಿ ರಾಸಾಯನಿಕಗಳನ್ನು ರೈಬೋಸೋಮ್ಗಳು ಬಿಡುಗಡೆಯನ್ನು ಮಾಡ್ತಾವ. ಇಷ್ಟು ಮಾಹಿತಿ ನೋಡ್ರಿ. ಮತ್ತೆ ಕ್ವಶನ್ ಕೇಳ್ತಾನ. ಇನ್ನೊಂದು ಕ್ವಶನ್ ಏನು ಕೇಳ್ತಾನ, DNA ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಕೇಳ್ತಾನ. ಕೋಶ ಕೇಂದ್ರದಲ್ಲಿ ಕಂಡು ಬರ್ತದ. DNA ಕೋಶ ಕೇಂದ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಸ್ತು. ಇಷ್ಟು ಮಾಹಿತಿ ನಮಗೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಿ, ಒಂದೇ ಪ್ರಶ್ನೆಯನ್ನು ಇಟ್ಟುಕೊಂಡು ಇಷ್ಟೆಲ್ಲ ಡಿಸ್ಕಷನ್ನ ನಾವು ಮಾಡಬಹುದು. ಓಕೆ, ರಯಾನನ್ನು ಉಣ್ಣೆಯೊಂದಿಗೆ ಬೆರೆಸಿದಾಗ ಕೆಳಗಿನ ಯಾವ ವಸ್ತುಗಳನ್ನು ತಯಾರಿಸ್ತಾರೆ? ಯಾವುದು ಅಂತಂದ್ರೆ ನೋಡ್ರಿ, ಸರ್ಜಿಕಲ್ ಡ್ರೆಸ್ಸಿಂಗ್ಸ್ಗಳನ್ನು ಅಥವಾ ಕಾರ್ಪೆಟ್ಗಳನ್ನು ತಯಾರಿಸ್ತಾರೆ. ಆಪ್ಷನ್ 2. ಓಕೆ, 2 ಉತ್ತರವನ್ನು ಕೊಟ್ಟಾನ. ಸರಿ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ನೇರವಾಗಿ ತುಕ್ಕು. ನೋಡ್ರಿ, ತುಕ್ಕಿನ ರಾಸಾಯನಿಕ ಸೂತ್ರ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗಿತ್ತು ರೀ ಸ್ನೇಹಿತರೆ. Fe2O3 ನೆನಪಿಟ್ಟುಕೋರಿ. Fe2O3 ಫೆರಸ್ ಆಕ್ಸೈಡ್ ಅಂತೇಳಿ ನಾವು ಅದನ್ನು ಕರಿತೀವಿ. ನೋಡ್ರಿ, ಇಲ್ಲಿ Fe2O3 called the chemical formula of rust is Fe2O3 and commonly known as ferric oxide. ನೆನಪಿಟ್ಟುಕೋರಿ, ಪ್ರತಿಯೊಂದು ಆಪ್ಷನ್ ನಮಗಷ್ಟೇ ಇಂಪಾರ್ಟೆಂಟಾ, ಹೌದಾ? ಫೆರಿಕ್ ಆಕ್ಸೈಡ್ ಜೊತೆಗೇ ಇದಕ್ಕೆ ಇನ್ನೊಂದು ಹೆಸರು ಕರಿತೀವಿ, ಐರನ್ ಆಕ್ಸೈಡ್ ಅಂತ ಕರಿತೀವಿ. ದ ಫೈನಲ್ ಪ್ರಾಡಕ್ಟ್ ಈಸ್ ಅ series of chemical reactions simplified below as the rusting of the iron formula is simplified 4Fe plus 3O2 plus 6H2O 4FeOH whole twice ಅಂತ ಹೇಳಿ ನಾವು ಅದನ್ನು ಕರಿತೀವಿ. ದ ರಸ್ಟಿಂಗ್ ಪ್ರೊಸೆಸ್ ಈ ರೀತಿ ಆಗ್ತೈತಿ. ಕ್ವಶನ್ ಏನೇ ಕೇಳಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಅನುಕ್ರಮಣಿಕೆ ಇದ್ದೇ ಇರ್ತದ, ಹೌದಾ? ಈಗ ರಸ್ಟಿಂಗ್ ಫಾರ್ಮುಲಾ ಕೇಳೋಣ, ನಂತರ ಏನು ಮಾಡ್ಬೋದು, ಅದರ ರಾಸಾಯನಿಕ ಸೂತ್ರ ಕೇಳಬಹುದು. ಈ ಒಂದು ರಾಸಾಯನಿಕ ಸೂತ್ರ ಬಿಟ್ಟನಂತಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಹೆಸರನ್ನು ಕೇಳ್ತೀವಿ ನಾವು, ಐರನ್ ಆಕ್ಸೈಡ್ ಅಂತಲೂ ಕರಿತೀವಿ. ಕ್ವಶನ್ ಏನಾದರೂ ಕೇಳ್ಬೋದು. ಒಂದು ಕ್ವಶನ್ ಕೇಳಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಾವು ಮಾಹಿತಿಯನ್ನು ಕಲೆ ಹಾಕ್ಕೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಲ್ಲ ಲೋಹಗಳು ತನ್ಯತೆಯ ಗುಣವನ್ನು ಹೊಂದಿವೆ. ಎಲ್ಲ ಲೋಹಗಳು ತನ್ನತೆಯ ಗುಣವನ್ನು, ಎಲ್ಲ ಅಲೋಹಗಳು ತನ್ನತೆಯ ಗುಣವನ್ನು ಹೊಂದಿದೆ. ಎರಡೂ ರಾಂಗ್ ಆಗ್ತಾವ. ಸಾಮಾನ್ಯವಾಗಿ ಲೋಹಗಳು ತನ್ಯತೆಯ ಗುಣವನ್ನು ಹೊಂದಿವೆ. ಮೇಲೇಬಿಲಿಟಿ ಆ್ಯಂಡ್ ಡಕ್ಟೇಬಿಲಿಟಿ ಅಂತೇಳಿ ನಾವು ವಿಜ್ಞಾನದಲ್ಲಿ ಓದ್ಕೋತ ಬರ್ತೀವಿ. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದ್ರಿ ಸರ್ ಅಂತಂದ್ರೆ ಸಾಮಾನ್ಯವಾಗಿ ಲೋಹಗಳು ಮಾತ್ರ ತನ್ಯತೆಯ ಗುಣವನ್ನು ಹೊಂದಿವೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಲೋಹಗಳಿಗೆ ಸಂಬಂಧಪಟ್ಟಂತೆ ಅಲೋಹಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳ ಮೇಲೆ ಕ್ವಶನ್ ಅನ್ನು ಕೇಳ್ಕೊತ ಬರ್ತಾನೆ. ಸೂಕ್ಷ್ಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು. ನೋಡ್ರಿ, ಯಾವತ್ತು ನಾವು ಲೋಹಗಳಿಗೆ ಬಂದಾಗ ಮೆಟಲ್ಸ್ ಆರ್ ಮೇಲಿಯೇಬಲ್ ಆ್ಯಂಡ್ ಡಕ್ಟೈಲ್. ಫಸ್ಟ್ ಆಪ್ಷನ್ನಾಗೆ ನಮಗೆ ಉತ್ತರ ಸಿಕ್ತು, ಫಸ್ಟ್ ಲಕ್ಷಣದಾಗನೇ. ಇನ್ನು ಇವು ವಿದ್ಯುತ್ತಿನ ಉತ್ತಮವಾಗಿರ್ತಕ್ಕಂಥ ಕಂಡಕ್ಟರ್ಸ್ ಅಂತ ಕರಿತೀವಿ. ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮೆಟಲ್ಸ್ ಆರ್, ನೋಡ್ರಿ, ಬಹಳ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಶೈನಿ, ಹೌದಾ? ಮೆಟಲ್ಸ್ ಆರ್ ಶೈನಿ ಆ್ಯಂಡ್ ಕ್ಯಾನ್ ಬಿ ಪಾಲಿಶ್ಡ್. ಅಂದ್ರೆ ಅದನ್ನು ಹೊಳಪುಗೊಳಿಸಲು ನಾವು ಬಳಸಬಹುದು, ಹೌದಾ? ಕೆಲವೊಂದಿಷ್ಟು ನಾವು ಲೋಹಗಳನ್ನು ಏನು ಮಾಡ್ತೀವಿ, ಹೊಳಪನ್ನು, ಹೌದಾ? ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅದನ್ನು ಹೊಳಪು ಕೊಡ್ತೀವಲ್ಲ, ಅದಕ್ಕೆ ಅದನ್ನೇನು ಕರಿತೀವಿ, ಶೈನಿ ಅಂಥೇಳಿ ಕರಿತೀವಿ. ಇನ್ನು ಮೆಟಲ್ಸ್ ಆರ್ ಸಾಲಿಡ್ಸ್ ಆಟ್ ರೂಮ್ ಟೆಂಪ್ರೇಚರ್. ನೋಡ್ರಿ, ಯಾವತ್ತು ಲೋಹಗಳು ರೂಮ್ ಟೆಂಪ್ರೇಚರ್ನಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾವ್ರಿ ಸರ? ಘನ ಸ್ಥಿತಿಯಲ್ಲಿರ್ತಾವ. ಕ್ವಶನ್ ಕೇಳ್ತಾನ ಮುಂದೂ, ಯಾವ ಒಂದು ಲೋಹ ರೂಮ್ ಟೆಂಪ್ರೇಚರ್ನಲ್ಲಿನೂ ದ್ರವ ಸ್ಥಿತಿಯಲ್ಲಿ ಇರ್ತದ್ರಿ ಸರ್ ಅಂತಂದ್ರೆ ಮರ್ಕ್ಯೂರಿ, ಹೌದಾ? Hg ಅಂತ ಕರಿತೀವಿ. ಅಟಾಮಿಕ್ ನಂಬರ್ 80. ನೋಡ್ರಿ ಹೆಂಗಿತ್ತು ಕ್ವಶನ್, ಒಂದೊಂದಕ್ಕೂ ಒಂದೊಂದು ಆನ್ಸರ್ ನಮಗೆ ಬರ್ತಾ ಹೋಗ್ತಾವ. ಓಕೆ, ಇನ್ನು ಟಫ್ ಆ್ಯಂಡ್ ಸ್ಟ್ರಾಂಗ್ ಮೆಟಲ್ಗಳು ಹೆಂಗಿರ್ತಾವ? ಟಫ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಇರ್ತಾವ. ಓಕೆ, ಇನ್ನು ನಾನ್ ಮೆಟಲ್ಗೆ ಬಂದಾಗ ಇಲ್ಲಿ ನೋಡ್ರಿ, ಇವುಗಳನ್ನು ಡಕ್ಟೈಬಿಲಿಟಿ, ಮೇಲೇಬಿಲಿಟಿಗೆ ಒಳಪಡಿಸೋಕೆ ಬರೋಂಗಿಲ್ಲ. ಯಾವುದೇ ರೀತಿ ಕುಟ್ಯತೆ ಮತ್ತು ತನ್ಯತೆ ಲಕ್ಷಣಗಳು ಇರೋಂಗಿಲ್ಲ. ಇವು ಡೈಲ್ಯೂಟ್, ನಾನ್ ಮೆಟಲ್ಸ್ ಆರ್ ನಾಟ್ ಡೈಲ್ಯೂಟ್ ಮಾಡೋಕ್ಕೆ ಇದನ್ನು ಬರೋಂಗಿಲ್ಲ. ನೋಡ್ರಿ, ಇವು ಪೂರ್ ಕಂಡಕ್ಟರ್ ಅಂತಂದ್ರೆ ವಿದ್ಯುತ್ತಿನ, ನೋಡ್ರಿ, ಬಹಳ ವಿದ್ಯುತ್ತನ್ನು ಹರಿದು ಹೋಗೋಕ್ಕೆ ಇವು ಕೊಡೋಂಗಿಲ್ಲ. ಸಿಂಪಲ್ ಆಗಿರ್ತಕ್ಕಂಥದ್ದು. ಇನ್ನು ಇವುಗಳಿಗೆ ಹೊಳಪು ಕೊಡೋಕ್ಕೂ ಬರೋಂಗಿಲ್ಲ. ಉಲ್ಟಾ, ಸೇಮ್ ಅದರ ಉಲ್ಟಾ. ತದನಂತರ ನೆಕ್ಸ್ಟ್ ನೋಡ್ರಿ, ಇವು ಏನಿರ್ತಾವ, ನಾನ್ ಮೆಟಲ್ಸ್ ಆರ್ ಸಾಫ್ಟ್ ಇರ್ತಾವ, ಹೌದಾ? ಇವು ಏನಿರ್ತಾವ, ಮೃದುವಾಗಿ ಕಂಡು ಬರ್ತಾವ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂಥ ಲಕ್ಷಣಗಳನ್ನ ನೋಡ್ಕೊಂಡಿವಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಿ,
ಬ್ರೈಲ್ನಲ್ಲಿರುವ ಒಟ್ಟು ಚುಕ್ಕೆಗಳ ಸಂಖ್ಯೆ 6 ಅಂತ ಕರಿತೀವಿ. ಯಾರೆಲ್ಲ ಬ್ರೈಲ್ ಲಿಪಿ ಯೂಸ್ ಮಾಡ್ತಿರಲ್ಲ ಅಂದ್ರೆ ಬ್ರೈಲ್ ಲಿಪಿಯನ್ನು ಯೂಸ್ ಮಾಡೋರು ನೋಡಿರ್ತಿರಲ್ಲ, ಕೆಲವೊಂದಿಷ್ಟು ವ್ಯಕ್ತಿಗಳು ಅಥವಾ ಯಾವುದೇ ರೀತಿ ಕಣ್ಣಿನ ದೃಷ್ಟಿ ಇರತಕ್ಕಂಥ ಮಕ್ಕಳು ಹೌದಾ, ಅಂಥ ಒಂದು ಮಕ್ಕಳು ಏನು ಮಾಡ್ತಾರೆ, ಈ ಒಂದು ಬ್ರೈಲ್ ಲಿಪಿಯನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಚುಕ್ಕೆಗಳ ಸಂಖ್ಯೆ ಎಷ್ಟು ಸರ 6 ಇರ್ತದ. ನೋಡ್ರಿ, ಬ್ರೈಲ್ ಇಸ್ ಎ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸಿಸ್ಟಮ್ ಫಾರ್ ಬ್ಲೈಂಡ್ ಆ್ಯಂಡ್ ವಿಷನ್ ಇಂಪೇರ್ಡ್ ಪೀಪಲ್ಸ್ ಅಂತ ಕರಿತೀವಿ. ಇಲ್ಲಿ ಏನಿರ್ತದೆ ಸರ, it is made up of raised dots that can be read by touch. The basic component is a rectangular, ನೋಡ್ರಿ rectangular ಅಂತ ಕರಿತೀವಿ ಸೆಲ್, ರೆಕ್ಟಾಂಗ್ರಲ್ ಸೆಲ್ ಆಫ್ 6 ಡಾಟ್ಸ್. ನೋಡ್ರಿ ಹೆಂಗೈತಿ ಮಜಾ, ಕ್ವಶನ್ ಬಂದದಲ್ಲ. ನೋಡ್ರಿ ಏನೇ ಕ್ವಶನ್ ಕೇಳಿ ನಿಮ್ಮ ಹತ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಾಧನ ನಿಮ್ಮ ಕೈಯಾಗೈತಿ. ನೀವು ಅದನ್ನು ಆ್ಯಸ್ ಅ ಲೈಬ್ರರಿ ಹಂಗೂ ಯೂಸ್ ಮಾಡ್ಕೋಬೋದು. ನಿಮ್ಮ ಕೈಯಾಗ ಫೋನ್ ಇರ್ತದಲ್ಲ, ಪ್ರತಿಯೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ನೀವು ಕಲೆ ಹಾಕೋತಾ ಹೋಗ್ಬೋದಲ್ಲ. ನೋಡ್ರಿ ಎಷ್ಟೋ ಮಾಹಿತಿಯನ್ನು ನಾವು ಇದರಿಂದ ಪಡ್ಕೋಬಹುದು. ಏನೈತಿ ಕ್ವಶನ್ದಾಗ ನೋಡ್ರಿ, ರೀಡಿಂಗ್ ರೈಟಿಂಗ್ ಸಿಸ್ಟಮ್ ಫಾರ್ ಬ್ಲೈಂಡ್ ವಿಷನ್ ಅಂತ ಕರಿತೀವಿ. ಇನ್ ಮೇಡ್ ಆಫ್ raised dots that can be read by touch. The basic component is a rectangular cell of 6 dots ಅಂತ ಹೇಳಿ ನಾವು ಇದನ್ನು ಓದ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಮೊದಲ ವಿಮಾನ ತಯಾರಿಸಲು ಬಳಸುತ್ತಿದ್ದ ವಸ್ತು. ಡೈರೆಕ್ಟ್ ಆಗಿ ಆನ್ಸರ್ ತುಂಬ ಸಿಂಪಲ್ ಐತಿ, ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಅಲ್ಯೂಮಿನಿಯಮನ್ನು ಬಳಸ್ತಿದ್ವಿ. ಅಲ್ಯೂಮಿನಿಯಂನ ಸಂಕೇತವನ್ನು AL ಅಂತ ಕರಿತೀವಿ. ನೋಡ್ರಿ, ಅಲ್ಯೂಮಿನಿಯಂ ಇಸ್ ಕಾಲ್ಡ್ AL, ಸಿಂಬಾಲ್ AI, ಅಟಾಮಿಕ್ ನಂಬರ್ 13. ನೋಡ್ರಿ ಪ್ರತಿಯೊಂದು ಎಲ್ಲಾನು ನಮಗೆ ಅಟಾಮಿಕ್ ನಂಬರ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಎಲಿಮೆಂಟ್ಗಳ ನಾವು ಅಟಾಮಿಕ್ ನಂಬರ್ನ ನೆನಪಿಟ್ಟುಕೊಳ್ಳಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ ಹೌದಾ. ಈ ರೀತಿ ಕೆಲವೊಂದಿಷ್ಟು ಸ್ಟಾರ್ಟಿಂಗ್ಲಿಂದ ಹಿಡ್ಕೊಂಡು 30 ಎಲಿಮೆಂಟ್ಗಳ ನೆನಪಿಟ್ಕೋರಿ. ಆಮೇಲೆ ಕೆಲವೊಂದಿಷ್ಟು ಹೌದಾ, ಇನ್ನು HG ಮರ್ಕ್ಯೂರಿ ಕೇಳ್ತಾನ, ಗೋಲ್ಡ್ ಆರಮ್ EUದು ಕೇಳ್ತಾನ, ಅಟಾಮಿಕ್ ನಂಬರ್ 79 ಗೋಲ್ಡ್ದು, ಮರ್ಕ್ಯೂರಿದು 80. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಎಲಿಮೆಂಟ್ಗಳ ಅಟಾಮಿಕ್ ನಂಬರ್ ನಮಗೆ ನೆನಪಿರಲೇಬೇಕಾಗ್ತೈತಿ. ಇದರದ್ದು 13 ಸೀರಿಯಲ್ ವೈಸ್ ನಾವು ಪಿರಿಯಾಡಿಕ್ ಟೇಬಲ್ನ ಓದ್ಕೊತ ಬಂದಾಗ ಇದರದ್ದು ಒಂದು ಅಟಾಮಿಕ್ ನಂಬರ್ ಎಷ್ಟಾಗ್ತೈತಿ, 13 ಆಗ್ತೈತಿ. ಸಂಕೇತ AL, ಡೆನ್ಸಿಟಿ 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಇದನ್ನು ನಾವು ಕರಿತೀವಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಕೆಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲೋಹ ಯಾವುದಂತಂದ್ರೆ ಅದು ಅಲ್ಯೂಮಿನಿಯಂ ಅಂತ ನಾವು ಕರಿಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಈ ವಸ್ತುವಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುತ್ತಾರೆ. ಯಾವುದರಿಂದ? ಕೋಕ್ಲಿಂದ ಅಲ್ಲ, ಕಲ್ಲಿದ್ದಲು ಅನಿಲ ಅಲ್ಲ, ಕ್ವಾರ್ಟ್ಸ್ ಅಲ್ಲ, ಕಲ್ಲಿದ್ದಲಿನಿಂದ ನಾವು ಅತಿ ಹೆಚ್ಚು ಶಾಖದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ನೇರವಾಗಿ ಮುಂದಿನ ಕ್ವಶನ್ಗೆ ಹೋಗೋಣ. ಇದು ಸಂಪರ್ಕ ಬಲದ ಒಂದು ವಿಧ ಯಾವುದಂತಂದ್ರೆ ಘರ್ಷಣಾ ಬಲ. ಕಾಂತೀಯ ಬಲ ಆಗ್ತೈತಿ, ಬಟ್ ಕೆಲವೊಂದು ಸಲ ಅಷ್ಟು ಸಫಿಷಿಯೆಂಟ್ ಆನ್ಸರ್ ಆಗೋದಿಲ್ಲ. ಘರ್ಷಣಾ ಬಲ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ಆಗ್ತದೆ. ಇದು ಸಂಪರ್ಕ ಬಲದ ಒಂದು ವಿಧ ಅಂತೇಳಿ ನಾವು ಕರಿಬಹುದು. ಯಾವುದು ಸರಿಯಲ್ಲ ಅಂತ ಕೊಟ್ಟಾನೆ. ಒಂದು ಕಾಯವನ್ನು ನಾವು ಚಲಿಸುವಂತೆ ಮಾಡಲು ಪ್ರಯತ್ನಿಸಿದಾಗ ಘರ್ಷಣೆ ಉಂಟಾಗ್ತೈತಿ. ಘರ್ಷಣೆ ಹಲವು ಸಂದರ್ಭಗಳಲ್ಲಿ ಅನಪೇಕ್ಷಿತ. ನೋಡ್ರಿ, ಯಾವುದು ಸರಿಯಲ್ಲ ಅಂದ್ರೆ 3 ಸರಿ ಅದಾವ್ರಿ ಸರ, ಒಂದು ಸರಿ ಇಲ್ಲ ಅಂತ ಅರ್ಥ ಹೌದಾ. ಒಂದು ಕಾಯವನ್ನು ನಾವು ಚಲಿಸುವಂತೆ ಮಾಡಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗ್ತೈತಿ. ಎಸ್. ಘರ್ಷಣೆ ಹಲವು ಸಂದರ್ಭಗಳಲ್ಲಿ ಅನಪೇಕ್ಷಿತ. ಎಸ್. ಆಮೇಲೆ ಪಾದರಕ್ಷೆಯ ತಳವು ಘರ್ಷಣೆಯನ್ನು ಹೆಚ್ಚಿಸ್ತೈತಿ, 100% ಹೆಚ್ಚು ಮಾಡ್ತೈತಿ. ಅದಕ್ಕೆ ನಾವು ಆರಾಮಾಗಿ ನಡಿಬಹುದು ಭೂಮಿಯ ಮೇಲೆ. ಬಟ್ ಬಾಲ್ ಬೇರಿಂಗ್ ಬಳಕೆಯಿಂದ ಘರ್ಷಣೆಯನ್ನು ಹೆಚ್ಚಿಸಬಹುದು ಅಂತಕ್ಕಂಥದ್ದು ರಾಂಗ. ಬಾಲ್ ಬೇರಿಂಗನ್ನು ಘರ್ಷಣೆಯನ್ನು ಹೆಚ್ಚಿಸಲಿಕ್ಕೆ ಬರಂಗಿಲ್ಲ. ಉಲ್ಟಾ ಏನಾಗ್ತೈತಿ, ಇದರ ಉಲ್ಟಾ ಅದ್ರ ಕೆಲಸ ಆಗ್ತೈತಿ. ಓಕೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತಂದ್ರೆ ಆಪ್ಷನ್ ಸಂಖ್ಯೆ 3. ನೆಕ್ಸ್ಟ್ ಕ್ವಶನ್. ಸೋಪಿನ ನೊರೆ ಕೊಡ್ತಕ್ಕಂತಹ ಗುಣವನ್ನು ಹೆಚ್ಚಿಸಲು ಬಳಸುವ ವಸ್ತು. ನೋಡ್ರಿ, ಸೋಪನ್ನು ನಾವೆಲ್ಲರೂ ಬಳಸಿರ್ತೀವಿ ನಿತ್ಯ ಜೀವನದಲ್ಲಿ, ಅವುಗಳನ್ನು ನಾವು ಬಳಸ್ತೀವಿ. ಸೋಪಿನ ನೊರೆ ಕೊಡ್ತಕ್ಕಂಥ ಗುಣವನ್ನು ಹೆಚ್ಚಿಸಲು ಬಳಸುವ ವಸ್ತು ಯಾವುದು ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಕೇಳ್ತೀವಿ. ಕಳೆದ ವರ್ಷ ಜಲಾಕರ್ಷಕ ತಲೆ ಮತ್ತು ಜಲವಿಕರ್ಷಕ ಬಾಲ ಕೇಳೋಣ, ಕೆಲವೊಂದಿಷ್ಟು ಹೌದಾ. ಈಗೇನು ಕೇಳೋಣ, ಸೋಡಿಯಂ ಕಾರ್ಬೋನೇಟ್ ಬಗ್ಗೆ ಕೇಳ್ತಾನ. ನಾಳೆಗೆ ಸೋಡಿಯಂ ಕಾರ್ಬೋನೇಟ್ನ ಸೂತ್ರ ಕೇಳ್ತಾನ, Na2CO3. ಇದೇ ರೀತಿ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಕ್ಕಂಥ ಮೆಥಡ್ ಇರ್ತದ. ನೀವು ಕ್ವಶನ್ ಪೇಪರ್ಗಳನ್ನು ಎಷ್ಟೆಷ್ಟು ರೆಫರೆನ್ಸ್ ಮಾಡ್ತೀರಿ, ಎಷ್ಟು ಅದಕ್ಕೆ ಚೆನ್ನಾಗಿ ಓದ್ಕೋತ ಹೋಗ್ತೀರಿ, ಅದನ್ನು ರಿವೈಸ್ ಮಾಡ್ತೀರಿ, ಅಷ್ಟೇ ನಿಮಗೇನಾಗ್ತೈತಿ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಬರೀ TET ಅಂತಲ್ಲ, ಬೇಕಾದಂಥ ಎಕ್ಸಾಮನ್ನು ಬರೀರಿ, ನೀವು ಆರಾಮಾಗಿ ಅದರಲ್ಲಿ ಸ್ಕೋರನ್ನು ಮಾಡ್ಬೋದು ಹೌದಾ. ನೆಕ್ಸ್ಟ್ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟದ್ದು ಸೋಡಿಯಂ ಕಾರ್ಬೋನೇಟಿಗೆ ಬಂದಾಗ ನೋಡ್ರಿ, ಸೋಡಿಯಂ ಕಾರ್ಬೋನೇಟ್ದು ಅದೊಂದು ಏನು ಕೆಮಿಕಲ್ ಕಾನ್ಫಿಗ್ರೇಷನ್ ಸೂತ್ರ.
sodium carbonate is a diazonium salt of carbonic acid with the chemical formula Na2CO3. It is also known as soda ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಬಟ್ ಸೋಡಾ ಆ್ಯಶ್ ವಾಷಿಂಗ್ ಸೋಡಾ ಅನ್ಬೇಕಂದ್ರೆ .10H2O ಬರ್ಬೇಕಾ. ಇನ್ನೊಂದು ತಲೆಗೆ ಇಟ್ಕೋರಿ, ವಾಷಿಂಗ್ ಸೋಡಾ ಯಾವಾಗ ಅಂತೀವಿ ನಾವು ನಾರ್ಮಲ್ ಆಪ್ಷನ್ದಾಗ ವಾಷಿಂಗ್ ಸೋಡಾ ಇರಲಿ, ಇದು ನಾರ್ಮಲ್ ಆಪ್ಷನ್ಯಾಗ .10H2O ಇರ್ಲಿಕ್ಕಂತಂದ್ರೆ ಅದನ್ನು ವಾಷಿಂಗ್ ಸೋಡಾ ಅಂತ ಕರೆಕ್ಟ್. ಬಟ್ ಇಲ್ಲಿ Na2CO3 .10H2O ಅಂತಕ್ಕಂಥದ್ದು ಬಂತಂದ್ರೆ ಅದಕ್ಕೆ ನಾವು ವಾಷಿಂಗ್ ಸೋಡಾ ಅಂತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಈ ಒಂದು ಕಂಪೌಂಡ್ ಏನಾಗ್ತೈತಿ water soluble and were dissolved in the water. ಹೌದಾ, in form carbonic acid at sodium hydroxide. In pure form it is a white powder and odor odorless ಅಂತ ಹೇಳಿ ನಾವು ಇದನ್ನು ಕರ್ಕೋದು ಬರ್ತೀವಿ. ಒಂದು ನೆನ್ಪಿಟ್ಟುಕೋರಿ, ಕ್ವಶನ್ ಏನು ಕೇಳ್ತಾನೆ ಇದ್ರ ಮ್ಯಾಗ ಸೂತ್ರ ಕ್ಯಾನ Na2CO3 ಅಂತ ಕ್ಯಾನ. ಓಕೆ, ಇದನ್ನು ನಾವು ನಾರ್ಮಲ್ ಆಗಿ ಸೋಪ್ಗಳಲ್ಲಿ ನಾವು ಬಳಸ್ತೀವಿ ನೋಡ್ರಿ. ದ ಕರೆಕ್ಟ್ ಆನ್ಸರ್ ಈಸ್ ವಾಷಿಂಗ್ ಸೋಡಾ ಅಂತಂದ್ರೆ Na2CO3 .10H2O. ಭಾಳ ಸಲ ಎಕ್ಸಾಮ್ದಾಗ ಏನು ಮಾಡ್ತಾನೆ, .10H2O ಇರ್ಲಿಕ್ಕಂದ್ರೆ ಆಪ್ಷನ್ Na2CO3 ಕರೆಕ್ಟ್. ಸಪೋಸ್ .10H2O ಬಂತಂದ್ರೆ ಅದಕ್ಕೆ ಏನಾಗ್ತೈತಿ, ನಾವು ವಾಷಿಂಗ್ ಸೋಡಾ ಅಂತೇಳಿ ಕರಿತೀವಿ ನೋಡಿ. ಇದನ್ನು ಸದ್ಯಕ್ಕೆ ಕ್ವಶನ್ ಏನು ಕ್ಯಾನ ಸೋಡಿಯಂ ಕಾರ್ಬೋನೇಟನ್ನು ನಾವು ಸೋಪ್ಗಳಲ್ಲಿ ಬಳಸ್ತೀವಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕ್ಯಾನ. ಅದಕ್ಕಿಷ್ಟೆಲ್ಲ ಮಾಹಿತಿಯನ್ನು ನೋಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸೋಪಿನ ನೊರೆ ಕೊಡ್ತಕ್ಕಂಥ ಗುಣವನ್ನು ಹೆಚ್ಚಿಸಲು ಬಳಸ್ತಕ್ಕಂಥ ವಸ್ತು ಯಾವುದ್ರಿ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ Na2CO3. ನೆಕ್ಸ್ಟ್ ಕ್ವಶನ್, ಯಾವ ವಸ್ತುವನ್ನು ಆಹಾರ ಸಂರಕ್ಷಕವಾಗಿ ಬಳಸಂಗಿಲ್ಲ? ಸಾಮಾನ್ಯ ಉಪ್ಪನ್ನು ಬಳಸ್ತೀವಿ 100%. ನೋಡ್ರಿ, ನಾಳೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಮ್ಮ ದಿನನಿತ್ಯ ಜೀವನಕ್ಕೆ ಒಳಪಟ್ಟಂತೆಯೇ ಕೇಳ್ತಾ ಬರ್ತಾನೆ. ಸಾಮಾನ್ಯ ಉಪ್ಪು ನಮಗೆ ಗೊತ್ತೈತಿ, ವಿನೆಗರನ್ನು ಬಳಸ್ತೀವಿ, ಸಕ್ಕರೆಯನ್ನು ಬಳಸ್ತೀವಿ. ಬಟ್ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸಂಗಿಲ್ಲ, NaOH. ಸೋಡಿಯಂ ಹೈಡ್ರಾಕ್ಸೈಡ್ನ ಸೂತ್ರ ಏನು? NaOH ಅಂತ ಕರಿತೀವಿ. ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಆಹಾರ ಸಂರಕ್ಷಕವಾಗಿ ಬಳಸಂಗಿಲ್ಲ. ಇದು ಯಾವುದ್ರಿ ಸರ? ಇದು ಒಂದು ಪ್ರತ್ಯಾಮ್ಲ ಅಂತೇಳಿ ನಾವು ಕರ್ಕೊತ ಬರ್ತೀವಿ ನೋಡ್ರಿ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ NaOH, ಸೂತ್ರ H2SO4. ಪ್ರತಿಯೊಂದು ಮಾಹಿತಿನೂ ನಮಗೆ ಅಗತ್ಯ ಆಗ್ತೈತಿ. ಸೋಡಿಯಂ ಕಾರ್ಬೋನೇಟ್ ಆಗ ನೋಡಿವಲ್ಲ Na2CO3. ಅದಕ್ಕೆ ಸೀರಿಯಲ್ ವೈಸ್ ವರ್ಷ ನಾ ಏನು ಮಾಡೀನಿ, ಆ ಒಂದು ಕ್ವಶನ್ ಕೇಳಿದ್ರೆ ಹೆಂಗಿರ್ತದ, ಈ ಒಂದು ಕ್ವಶನ್ ಕೇಳಿದ್ರೆ ಹೆಂಗಿರ್ತದೆ, ಅದಕ್ಕೆ ಟ್ಯಾಲಿ ಮಾಡಿ ಯಾಕೆ ಹೇಳಕತ್ತಿದೆ ಅಂತಂದ್ರೆ ಕ್ವಶನ್ಗಳು ಫ್ರೇಮ್ ಆಗೋದೇನೆ ಹಿಂಗೆ. ಹೌದಾ, ಈಗ ಇವತ್ತೊಂದು ಕ್ವಶನ್ ಕೇಳಂತಂದ್ರೆ ನಾಳೆಗೆ ಮತ್ತೆ ಯಾವುದೋ ಒಂದು ದಿಕ್ಕಿನಲ್ಲಿ ಕ್ವಶನ್ ಕೇಳ್ತಾನ ನೋಡ್ರಿ. ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಸೋ ನೋನ್ ಆ್ಯಸ್ ಏನಂತ ಕರಿತೀವಿ, ಅದಕ್ಕೆ ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಅಂದ್ರೆ ಕಾಸ್ಟಿಕ್ ಸೋಡಾವನ್ನು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇನ್ Na2CO3 .10H2O ಬಂತಂದ್ರೆ ಅದಕ್ಕೆ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಎಷ್ಟು ಮಜಾ ಆಯ್ತು ನೋಡ್ರಿ, ಇಲ್ಲೇ ಕ್ವಶನ್ಗಳು ಹೆಂಗೆ ಕೇಳ್ಕೊತ ಬರ್ತಾನ ನೋಡ್ರಿ. ಹೌದಾ, ಎಸ್. ಇದೇ ರೀತಿ Na+ ಆ್ಯಂಡ್ Na+OH- ಇಲ್ಲಿ ಅಯಾನ್ಗಳು ಕಂಡು ಬರ್ತಾವ. ಇದನ್ನು ಕ್ವಶನ್ ಆಗಿತ್ತು ಎಕ್ಸಾಮ್ದಾಗ. Na+ ಮತ್ತು OH ಅಯಾನ್ಸ್ ಅಂತ ಕರಿತೀವಿ. ಕೆಟಾಯನ್ ಮತ್ತು ಅಯಾನ್ ಅಂತ ಕರ್ಕೋತ ಬರ್ತೀವಲ್ಲ ಕೆಮಿಸ್ಟ್ರಿನಾಗ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗಮು. ಜವವನ್ನು ಎಸ್ನಿಂದ, ದೂರವನ್ನು ಡಿನಿಂದ ಮತ್ತು ಕಾಲವನ್ನು ಟಿನಿಂದಲೂ ಸೂಚಿಸಿದರೆ S = 1/1 ಇದಕ್ಕೆ ಉತ್ತರ ಆಗ್ತದ. ಸರಿ, ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡನ್ನು ಕೊಟ್ಟಾನ. ಸರಿ, ನೆಕ್ಸ್ಟ್ ಕ್ವಶನ್, ಬೇರುಗಳು ಹೀರಿದ ನೀರಿನ ಶೇಕಡಾ ಪ್ರಮಾಣದಷ್ಟು ನೀರನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಸ್ಯಗಳು ಬಳಸ್ತಾವ ಅಂತಂದ್ರೆ 50% ಅಷ್ಟು ಬಳಸ್ತಾವ. ಬೇರುಗಳು ಹೀರಿದ ನೀರಿನ ಪ್ರಮಾಣದಷ್ಟು ನೀರನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಸ್ಯಗಳು ಬಳಸುತ್ತವೆ ಅಂತಂದ್ರೆ 50% ಬಳಸ್ತಾವ. ಅಂದ್ರೆ ಎಷ್ಟು ನೀರನ್ನು ಬಳಸ್ತಾವ ಅಂತ ಕ್ಯಾನ 50%. ಹಿಮಕರಡಿಗಳು ಅತಿ ಶೀತದ ವಾತಾವರಣದಲ್ಲಿ ಬದುಕಲು ಹೊಂದಿರುವ ದೈಹಿಕ ಮಾರ್ಪಾಡುಗಳು ಅಂತಂದ್ರೆ ಉದ್ದವಾದ ಬಿಳಿ ಕೂದಲು, ಚರ್ಮದ ಕೆಳಗೆ ಕೊಬ್ಬಿನ ಶೇಖರಣೆ, ಜಾಲಪಾದ. ಒಂದು ತಲೆಯಾಗಿಟ್ಟುಕೋರಿ, ಇದು ಕ್ವಶನ್ ಆಗ್ಯಾದಂತಂದ್ರೆ ಸರಿ, ಇದು ಕ್ವಶನ್ ಯಾಕೆ ಕೇಳ್ತಾನ, ಆವಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನ. ಪೇಪರ್ 1ನ್ಯಾಗೂ ಎಷ್ಟೋ ಸಲ ಕ್ವಶನ್ ಆಗಿತ್ರಿ ಸರ್ ಆವಾಸದ ಮೇಲೆ. ಆ ಪ್ರಾಣಿಗಳು ಎಲ್ಲೆಲ್ಲಿ ಕಂಡು ಬರ್ತಾವ, ನಾವು ವಾತಾವರಣಕ್ಕೆ ಸಂಬಂಧಪಟ್ಟ ಮನೆಗಳನ್ನು ಹೆಂಗೆ ಕಟ್ಕೋತ ಬರ್ತೀವಿ, ಹೊಂದಿಸಿ ಬರೀರಿ ಕ್ವಶನ್ ಕ್ಯಾನ. ಯಾಕಂದ್ರೆ ಆ ಕೆಲವೊಂದಿಷ್ಟು ಪ್ರಾಣಿ ಪ್ರಭೇದಗಳು ಅಲ್ಲಿ ಮಾತ್ರ ಬದುಕ್ತಕ್ಕಂಥ ಒಂದು ಲಕ್ಷಣಗಳನ್ನು ಹೊಂದಿರ್ತಾವ. ಹಿಮಕರಡಿಗಳು ಹಿಮದಲ್ಲೇ ಬದುಕ್ತಾವ, ಅದಕ್ಕೆ ತಂದು ಥಾರ ಮರುಭೂಮಿಯಲ್ಲಿ ಬಿಟ್ಟರೆ ಸತ್ತೋಗ್ತಾವ. ಹೌದಾ, ಈಗ ನಮ್ಮನ್ನು ಒಯ್ದು ಅಂಟಾರ್ಟಿಕಾ ಖಂಡದಾಗ ಬಿಟ್ಟರೆ ನಾವು ಬದುಕಂಗಿಲ್ಲ. ಹೌದಾ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಆವಾಸ, ಪ್ರಕೃತಿ, ಹೌದಾ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಜೀವಿನೂ ಅಲ್ಲಿ ಅವಲಂಬಿತವಾಗಿರ್ತೈತಿ. ಆ ಒಂದು ಆವಾಸವನ್ನು, ಆ ಒಂದು ಸ್ಥಳೀಯ
ತನ್ನ ಆವಾಸವನ್ನು ಬಿಟ್ಟು ಅವು ಬೇರೆ ಕಡೆ ಬದುಕಲಿಕ್ಕೆ ಆಗೋದಿಲ್ಲ. ಈ ಒಂದು ಉದ್ದೇಶದೊಂದಿಗೆ ಏನು ಮಾಡ್ತಾವ, ಪ್ರತಿಯೊಂದು ಪ್ರಾಣಿನೂ ಅಲ್ಲಿ ಹೊಂದಿರತಕ್ಕಂಥ ವಾತಾವರಣಕ್ಕೂ ಹೊಂದಿಕೊಳ್ಳುವಂಗೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ದೈಹಿಕ ಮಾರ್ಪಾಡುಗಳನ್ನು, ಮಾನಸಿಕ ಮಾರ್ಪಾಡುಗಳನ್ನು ಮಾಡ್ಕೊಂಡಿರ್ತದ. ಇದಕ್ಕೆ ನಾವು ಆವಾಸದ ಪ್ರಾಮುಖ್ಯತೆ ಅಂಥೇಳಿ ಕರ್ಕೋತ ಬರ್ತೀವಿ. ಪ್ರಶ್ನೆ ಕೇಳ್ತಾನ್ರಿ, ನಾನು ಯಾಕೆ BSc B.Ed ಮಾಡಿದವರಿಗೆ ಕ್ವಶನ್ ಪೇಪರ್ ಫಸ್ಟ್ನು ಬಿಡಿಸ್ರಿ, ಪೇಪರ್ ಸೆಕೆಂಡ್ನು ಬಿಡಿಸ್ರಿ ಅಂದ್ರೆ ಇದೆ ನೋಡ್ರಿ. ನೀವು ಬಿಡಿಸ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗೇ ಆಗ್ತೈತಿ ಎಷ್ಟು ಕ್ವಶನ್ ಪೇಪರ್ಗಳು ಅಲ್ಲಿಂದ ಇಲ್ಲಿಗೆ ಬಂದಾವ, ಇಲ್ಲಿಂದ ಅಲ್ಲಿಗೆ ಬಂದಾವ. ಹೌದಾ, ಸಿಮಿಲರ್ ಆಗಿ ಕ್ವಶನನ್ನು ಕೇಳ್ಕೊತ ಬರ್ತಾನೆ. ಯಾಕಂದ್ರೆ ಆ್ಯಸ್ ಎ ಟೀಚರ್ ಆಗಿ ವಿಚಾರ ಮಾಡಿರಿ, ನಿಮಗೆ ಆ ಒಂದಿಷ್ಟು ನಮ್ಮ ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಹೌದಾ, ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಕ್ವಶನ್ ಪೇಪರ್ಗಳನ್ನು ಫ್ರೇಮ್ ಮಾಡ್ಕೊತ ಬರ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ಇದು ಸರಿಯಾಗಿದೆ ಅಂದರೆ 3 ತಪ್ಪದ 1 ಕರೆಕ್ಟ್ ಐತೆ ಅಂತ ಅರ್ಥ. ಚಳಿಗಾಲದಲ್ಲಿ ಗಾಳಿಯು ಭೂಮಿಯಿಂದ ಸಾಗರದ ಕಡೆಗೆ ಸಾಗ್ತೈತಿ, ರಾಂಗ್. ಬೇಸಿಗೆ ಕಾಲದಲ್ಲಿ ಗಾಳಿಯು ಭೂಮಿಯಿಂದ ಸಾಗರದ ಕಡೆಗೆ ಬೀಸುತ್ತದೆ, ಅಲ್ಲ. ಚಂಡಮಾರುತವು ಹೆಚ್ಚಿನ ಒತ್ತಡದ ಗಾಳಿಯಿಂದ ಸುತ್ತುವರಿಯುವುದರೊಂದಿಗೆ ಅತಿ ವೇಗವಾಗಿ ರೂಪುಗೊಳ್ತೈತಿ. ಎಸ್, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಾಗ್ತೈತಿ, ಇಲ್ಲಿ ವಿಂಡ್ ಕ್ರಿಯೇಟ್ ಆಗೋದ್ರಿಂದ ಚಂಡಮಾರುತವು ಹೆಚ್ಚಿನ ಒತ್ತಡದ ಗಾಳಿಯಿಂದ ಸುತ್ತುವರಿಯುವುದರೊಂದಿಗೆ ಅತಿ ವೇಗವಾಗಿ ರೂಪುಗೊಳ್ತದ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ಓಕೆ, ಇನ್ನು ಮೇಲೆ ಉಳಿದಿರತಕ್ಕಂಥದ್ದು ಕಡಲ್ ಗಾಳಿ. ಹೌದಾ, ನಾವು ಭೂಗಾಳಿ ಅಂತೇಳಿ ಚಾಪ್ಟರ್ಗಳನ್ನು ಓದೋ ಮುಂದೆ ಅಲ್ಲಿ ಇದು ಬರ್ತೈತಿ. ಭಾಳ ಸಿಂಪಲ್ ಐತಿ, ಅಷ್ಟೇನು ವಿವರಣೆ ಕೊಡ್ತಕ್ಕಂಥ ಅಗತ್ಯ ಇದಕ್ಕೆ ಇಲ್ಲ. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನವಜಾತ ಶಿಶುವಿನಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಉಸಿರಾಟದ ದರ ಪ್ರತಿ ನಿಮಿಷಕ್ಕೆ 40 ಬಾರಿ. ಪೂರ್ತಿ ಆಗಿರ್ತಕ್ಕಂಥ ನಮ್ಮ ಹಾರ್ಟ್ ಫಂಕ್ಷನ್ ಹೆಂಗೆ ಆಗ್ತೈತಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ನಾವು ಕಳೆದ ತರಗತಿನಲ್ಲಿ ಕ್ವಶನ್ ಮಾಡ್ಕೋತ ಬಂದು ನೋಡ್ರಿ. ಅಲ್ಲಿ ನಾನು ವಿವರಣೆಯನ್ನು ನಿಮಗೆ ಕೊಟ್ಟೇನೆ. ಸುಮಾರು 10 ನಿಮಿಷಗಳ ಕಾಲ ಹೃದಯದ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿನಿ. ಮ್ಯಾಕ್ಸಿಮಮ್ ಕ್ವಶನ್ಗಳು ಅಲ್ಲಿಂದ ರಿಪೀಟ್ ಆಗ್ತಾವ. ಕ್ವಶನ್ಗಳನ್ನ ಕೇಳ್ತಾನೆ ಒಂದು ತಿಳಾಗಿಟ್ಕೊರಿ. ಒಂದು ನಾವು ಏನು ನೆನಪಿಟ್ಕೋಬೇಕು, ಹೃದಯದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲಿ ಹಾಕಲೇಬೇಕಾಗ್ತೈತಿ. ಹೃದಯದ ಒಂದು ಅಧ್ಯಯನವನ್ನು ಕಾರ್ಡಿಯಾಲಜಿ ಅಂತ ಕರಿತೀವಿ. ಕಾರ್ಡಿಕ್ ಮಸಲ್ಗಳು ಎಲ್ಲಿ ಕಂಡು ಬರ್ತಾವೆ, ನಮ್ಮ ದೇಹದ ಹೃದಯದಲ್ಲಿ ಕಂಡು ಬರ್ತಾವೆ, ಕಾರ್ಡಿಕ್ ಮಸಲ್ಸ್ ಅಂತ ಕರಿತೀವಿ ಅದಕ್ಕೆ. ಮತ್ತು ನಮ್ಮ ಹೃದಯದಲ್ಲಿ ಚೇಂಬರ್ಗಳು ಬರ್ತಾವೆ. ಎಷ್ಟು ಸರ 4 ಚೇಂಬರ್ಗಳು ಬರ್ತಾವೆ. ಆರ್ಟ್ರೀಸ್ ಅಂತ ಕರಿತೀವಿ, ವೆಂಟ್ರೀಸ್ ಅಂತ ಕರಿತೀವಿ. ಹೌದಾ, ನಮ್ಮ ಮಾನವನ ದೇಹದ ಅತಿ ದೊಡ್ಡದಾಗಿರ್ತಕ್ಕಂಥ ಆರ್ಟ್ರಿ ಯಾವುದು, ಅರೋಟ ಅಂತ ಕರಿತೀವಿ. ಅರೋಟ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತೈತ್ರಿ, ಹೃದಯ ಮಾಡ್ತದ. ಮತ್ತು ಯಾವ್ಯಾವ ರಕ್ತವನ್ನು ಅದು ಸಾಗಾಣಿಕೆ ಮಾಡ್ತೈತಿ ನೋಡ್ರಿ, ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಅಂತ ಕರಿತೀವಿ. ಶುದ್ಧ ರಕ್ತ ಅಂತಂದ್ರೆ ಆಕ್ಸಿಜನ್ ಇರ್ತದ. ಇನ್ನು ಅಶುದ್ಧ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರ್ತೈತಿ. ಇದನ್ನು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಅಂತ ಕರ್ಕೊತ ಬರ್ತೀವಿ. ಎರಡೂ ಮಿಕ್ಸ್ ಆಗ್ಲಾರ್ದಂಗೆ, ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತಗಳು ಮಿಕ್ಸ್ ಆಗ್ಲಾರ್ದಂಗೆ ನಮ್ಮ ಹೃದಯದಲ್ಲಿ ಕವಾಟಗಳು ಅದನ್ನು ತಡಿತಾವ. ಪ್ರತಿಯೊಂದೂ ಕ್ವಶನ್ ಆಗೈತಿ. ನಾ ಏನೆಲ್ಲ ಇನ್ನತಕ್ಕ ಏನು ಪಾಯಿಂಟ್ ಹೇಳಿದ್ನಲ್ಲ ಪ್ರತಿಯೊಂದೂ ಎಕ್ಸಾಮ್ದಾಗ ಕ್ವಶನ್ ಆಗೈತಿ. ಓಕೆ, ಇನ್ನು ಹಾರ್ಟ್ ಅಟ್ಯಾಕ್, ಕಾರ್ಡಿಕ್ ಅರೆಸ್ಟ್ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾನೆ. ಅದನ್ನು ಬಿಟ್ಟರೆ ಮತ್ತೆ ಹೆಚ್ಚಿಗೆ ಇದ್ರ ಮೇಲೆ ಕ್ವಶನ್ಗಳು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವುದು ಸರಿಯಾಗಿಲ್ಲ ಅಂದ್ರೆ 3 ಸರಿಯಾದ 1 ಸರಿ ಇಲ್ಲ. ಅರಣ್ಯಗಳು ಮಣ್ಣಿನ ಸವಕಳಿ ತಡೆದು ಮಣ್ಣನ್ನು ಸಂರಕ್ಷಿಸುತ್ತವೆ, 100% ಸರಿ ಐತಿ. ಅರಣ್ಯಗಳು ವಾತಾವರಣ ಮತ್ತು ಜಲಚಕ್ರದ ಮೇಲೆ ಪ್ರಭಾವ ಬೀರ್ತೈತಿ, ಓಕೆ 100%. ಮಣ್ಣು ಅರಣ್ಯಗಳ ಬೆಳವಣಿಗೆಗೆ ಮತ್ತು ಪುನರುತ್ಪಾದನೆಗೆ ಸಹಾಯ ಮಾಡ್ತೈತಿ, 1, 3, 4 3 ಕರೆಕ್ಟ್ ಅದಾವ. ಬಟ್ ಎರಡನೇದು, ಅರಣ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಒಂದನ್ನೊಂದು ಪರಸ್ಪರ ಅವಲಂಬಿಸಿಲ್ಲ. ನೋಡ್ರಿ, ನಮ್ಮ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿನೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವಲಂಬನೆ ಆಗಲೇಬೇಕು. ನಾವು ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿವಿ, ಪ್ರಾಣಿಗಳು ನಮ್ಮ ಮೇಲೆ ಅವಲಂಬನೆ ಆಗ್ಯಾವ. ಪ್ರತಿಯೊಂದು ವಸ್ತು ಇದೆಯಾ ಅಂತಲ್ಲ, ಅದು ಮೂರ್ತ ಆಗಿರಲಿ ಅಮೂರ್ತ ಆಗಿರಲಿ, ಪ್ರತಿಯೊಂದು ವಸ್ತುನು ನಮ್ಮ ಭೂಮಿಯ ಮೇಲೆ ಒಂದಕ್ಕೊಂದು ಅವಲಂಬ ಆಗ್ಯಾವ. ಅದಕ್ಕೆ ಆಪ್ಷನ್ ಸಂಖ್ಯೆ 2 ತಪ್ಪಾಗ್ತೈತಿ. ಅರಣ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಒಂದನ್ನೊಂದು ಅವಲಂಬಿಸಿವೆ. ಸರಿನಾ? ನೆಕ್ಸ್ಟ್ ಕ್ವಶನ್. ತುರಿಕೆ ಸಸ್ಯದ ಎಲೆಯನ್ನು ಸ್ಪರ್ಶಿಸಿದಾಗ ಉಂಟಾಗ್ತಕ್ಕಂಥ ಕುಟುಕು ನೋವಿಗೆ ಕಾರಣ ಏನ್ರಿ ಸರ್ ಅಂತಂದ್ರೆ ಮೆಥೆನೋಯಿಕ್ ಆಮ್ಲ. ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ತುಂಬ ಎಕ್ಸಾಮ್ದಾಗಿದ್ದು ಕ್ವಶನ್ ಆಗೈತಿ. ತುರಿಕೆ ಸಸ್ಯದ ಎಲೆಯನ್ನು ಸ್ಪರ್ಶಿಸಿದಾಗ ಉಂಟಾಗ್ತಕ್ಕಂಥ ಕುಟುಕು ನೋವಿಗೆ ಕಾರಣವಾಗಿರ್ತಕ್ಕಂಥ ಆಮ್ಲ ಯಾವುದ್ರಿ ಸರ್ ಅಂತಂದ್ರೆ ಮೆಥೆನೋಯಿಕ್ ಆಮ್ಲ. ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಸರಿ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ನೋಡ್ರಿ, ಫಾರ್ಮಿಕ್ ಆಮ್ಲ ಕೆಂಪು ಇರುವೆನಾಗಿರ್ತೈತಿ. ಇದನ್ನು ಕ್ವಶನ್ ಆಗೈತಿ. ಫಾರ್ಮಿಕ್ ಆಮ್ಲ ನೋಡ್ರಿ, ಒಂದು ವೇಳೆ ಕೆಂಪು ಇರುವೆ ನಮಗೆ ಕಡಿತಂತಂದ್ರೆ, ನಮಗೆ ಕಚ್ಚತಂತಂದ್ರೆ ಅಲ್ಲಿ ಫಾರ್ಮಿಕ್ ಆಮ್ಲದ ಬಿಡುಗಡೆಯಿಂದಾಗಿ ನಮಗೆ ನೋವಾಗ್ತದೆ. ಗೋಧಿಯಲ್ಲಿರ್ತಕ್ಕಂಥದ್ದು ಗ್ಲುಟಾಮಿಕ್ ಆಮ್ಲ. ಇನ್ನು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ತದೆ. ವೆನೆಗರ್ನಲ್ಲಿ ಅಸಿಟಿಕ್ ಆ್ಯಸಿಡ್ ಇರ್ತದೆ. ಕ್ವಶನ್ ಆಗಿತ್ತಿದ್ದು TET9 ಕ್ವಶನ್ ಕ್ಯಾನ. ಇನ್ನು ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ. ಹುಲ್ಲು ಎಲೆ ಮತ್ತು ಮೂತ್ರದಲ್ಲಿ ಬೆಂಜೋಯಿಕ್ ಆಮ್ಲ ಇರ್ತದೆ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಕ್ವಶನ್ ಆಗ್ತೈತಿ. ಇನ್ನು ನಿಂಬೆ ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ ಆ್ಯಸಿಡ್, ಟೊಮ್ಯಾಟೊನಲ್ಲಿ ಆಕ್ಸಾಲಿಕ್, ಫಾಲಿಕ್ ಆ್ಯಸಿಡ್, ಆಮೇಲೆ ಪಾಲಕ್ ಸೊಪ್ಪಿನಲ್ಲಿ ಫಾಲಿಕ್ ಆ್ಯಸಿಡ್, ಸೇಬಿನಲ್ಲಿ ಮಾಲಿಕ್, ಜಠರ HCl ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್,
ಇನ್ನು ಕಾರಿನ ಬ್ಯಾಟರಿಯಲ್ಲಿ H2SO4 ಸಲ್ಫ್ಯೂರಿಕ್ ಆ್ಯಸಿಡ, ತಂಪು ಪಾನೀಯದಲ್ಲಿ ಕಾರ್ಬೋನಿಕ್ ಆ್ಯಸಿಡನ್ನು ಬಳಕೆ ಆಗ್ತೈತಿ ನೋಡಿರಿ. ಈ ರೀತಿ ನಾವು ಪ್ರತಿಯೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೋಬಹುದು. ಓಕೆ, ನೋಡ್ಕೊತ ಬಂದ್ವಲ್ಲ, ಸರಿ. ಲ್ಯಾಕ್ಟಿಕ್ ಆಯಿತು, ಸಿಟ್ರಿಕ್ ಆಯಿತು, ಮೆಥೆನಾಯಿಕ್, ಅಸಿಟಿಕ್ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡ್ಕೊಂಡಿವಿ. ಮಾನವನ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗಲು ಕಾರಣ ಲ್ಯಾಕ್ಟಿಕ್ ಎಲ್ಲಾರ ಕಂಡು ಬಂತಂದ್ರೆ ಅದಕ್ಕಲ್ಲೇ ಉತ್ತರ ಆಗ್ತದೆ. ಯಾಕಂದ್ರೆ ಲ್ಯಾಕ್ಟಿಕ್ ಆ್ಯಸಿಡನ್ನ ಒಂದು ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆ ಆಯ್ತಂದ್ರೆ ನಮ್ಮ ಮಸಲ್ಸ್ನಲ್ಲಿ ನಮ್ಮ ಮಸಲ್ಸ್ ಅದಾವಲ್ಲ, ಕೆಲವೊಂದಿಷ್ಟು ನಮ್ಮ ಮಾಂಸಖಂಡಗಳಲ್ಲಿ ಆ ಒಂದು ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಿಂದ ನಮಗೆ ಮಾನವನ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗ್ತೈತಿ. ಅಲ್ಲಿ ಅನ್ಅರಾಬಿಕ್ ರೆಸ್ಪಿರೇಷನ್ ಆಗ್ತೈತಿ. ಕೆಲವೊಂದು ಕಡೆ ನಮ್ಮ ದೇಹದಲ್ಲಿನೂ ಒಂದು ಅರಾಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ, ಇನ್ನೊಂದು ಅನ್ಅರಾಬಿಕ್ ರೆಸ್ಪಿರೇಷನ್ ಅಂತೀವಿ, ಅಥವಾ ಅರಾಬಿಕ್ ರೆಸ್ಪಿರೇಷನ್ ಅಂತ ಕರ್ಕೋತ ಬರ್ತೀವಿ. ಅಲ್ಲಿ ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಿಂದ ಏನಾಗ್ತೈತಿ, ಮಾನವನ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗ್ತದ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಇದು ಹದಿಹರೆಯದವರಲ್ಲಿ ಉಂಟಾಗ್ತಕ್ಕಂಥ ಅಭಿವೃದ್ಧಿಗೆ ಉದಾಹರಣೆ ಅಲ್ಲ ಅಂತಂದ್ರೆ ಪ್ರೌಢತೆಯಿಂದ ಆದಂಥ ಬದಲಾವಣೆ ಆಗುವುದಿಲ್ಲ. ಸಾಮಾಜಿಕ ಮತ್ತು ಭಾವನಾತ್ಮಕ ಬದಲಾವಣೆ, ಬೌದ್ಧಿಕ ಬದಲಾವಣೆ, ಅನುವಂಶಿಕವಾಗಿ ಪಡೆದಂಥ ನಾಚಿಕೆ ಪ್ರವೃತ್ತಿ, ಇವು ಏನಾಗ್ತವ, ಹದಿಹರೆಯದರಲ್ಲಿ ಉಂಟಾಗ್ತಕ್ಕಂಥ ಅಭಿವೃದ್ಧಿಗೆ ಉದಾಹರಣೆ ಆಗ್ತವ. ಅಲ್ಲ ಯಾವುದಂತಂದ್ರೆ ಪ್ರೌಢತೆಯಿಂದ ಆಗಿರ್ತಕ್ಕಂಥ ಬದಲಾವಣೆ ಇಲ್ಲಿ ಆಗೋದಿಲ್ಲ. ಓಕೆ, ಇಷ್ಟು ಪ್ರಶ್ನೆ ನೋಡಿವಿ. ಪ್ರತಿಯೊಂದು ಪ್ರಶ್ನೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಮಾಹಿತಿನೂ ತಮ್ಮ ಜೊತೆಗೆ ಹಂಚ್ಕೊಂಡಿನಿ. ಓಕೆ, ಆರಾಮಾಗಿ ಚೆನ್ನಾಗಿ ರಿವಿಷನ್ ಮಾಡ್ಕೊರಿ. ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ. ಒಂದು ತಲೆಗೆ ಇಟ್ಕೊರಿ. ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡ್ಕೊರಿ. ಕ್ವಶನ್ ಪೇಪರ ಹೆಂಗೆ ಬಿಡಿಸ್ಬೇಕು, ಯಾವ ರೀತಿ ಬಿಡಿಸ್ಬೇಕು. ಫಸ್ಟ್ ನಿಮ್ಮಲ್ಲಿ ತಾಳ್ಮೆ, ಪೇಷನ್ಸ್ ಭಾಳ ಮುಖ್ಯ. ಯಾಕಂದ್ರೆ ಎಕ್ಸಾಮ್ ಹಾಲ್ದಲ್ಲಿ ಪ್ರೆಷರ್ ಇರ್ತೈತಿ, ಟೈಮ್ ಓಡ್ತಿರ್ತದ, ಏನು ಮಾಡಬೇಕು, ಏನು ಹಾಕಬೇಕು, ಇಂಥ ಗೊಂದಲಗಳು ಭಾಳ ಇರ್ತವೆ. ಬಟ್ ಬಿ ಕೂಲ, ನೀವು ಒಂದು ಶಾಂತವಾಗಿ ತಾಳ್ಮೆಯಿಂದ ಪ್ರತಿಯೊಂದು ಪ್ರಶ್ನೆಗೆ ಚೆನ್ನಾಗಿ ಓದ್ಕೊರಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗಂತೂ ನೀವು ಓದ್ಲಾರ್ದೇನೂ ಆನ್ಸರ್ನ ಆಗ್ತದೆ. ಯಾಕಂದ್ರೆ ಅಷ್ಟು ಸಾಮರ್ಥ್ಯ, ಅಷ್ಟು ಬುದ್ಧಿಶಕ್ತಿ ನಿಮ್ಮಲ್ಲಿ ಇದ್ದೇ ಇರ್ತೈತಿ. ಯಾಕಂದ್ರೆ ಅವು ಎಕ್ಸಾಮ್ ಹಾಲ್ದಾಗ ಪ್ರೆಷರ್, ಟೆನ್ಷನ್ಲಿಂದಾಗಿ ನಮಗೆ ನೆನಪು ಬರೋಂಗಿಲ್ಲ. ನೀವು ಸುಮಾರು ಚಿಕ್ಕ ವಯಸ್ಸಲಿಂದ ಹಿಡಿದು ಇನ್ನೂ ತನಕ ಏನು ಓದೇ ಇರೋಂಗಿಲ್ಲ, ಏನು ಎಷ್ಟೋ ಓದಿರ್ತೀರಿ, ನನಗಿಂತ 100 ಪಟ್ಟು ಜಾಸ್ತಿ ನೀವು ವಹಿಸಿರ್ತೀರಿ. ಬಟ್ ಅಲ್ಲಿ ನಮ್ಮ ಬುದ್ಧಿಶಕ್ತಿ ಯಾಕೆ ವರ್ಕ್ ಆಗಂಗಿಲ್ಲ ಅಂತಂದ್ರೆ ಪ್ರೆಷರ್, ಟೆನ್ಷನಿಗೆ ಏನೋ 108 ವಿಚಾರಗಳು ಗೊಂದಲಕ್ಕೆ ಅಲ್ಲಿ ಏನಾಗ್ತೈತಿ ಎಕ್ಸಾಮ್ ಆಲ್ದಾಗ ಇದು ಆಗ್ತೈತಿ. ಬಟ್ ಎಕ್ಸಾಮ್ನ ಒಂದು ದಿವಸ ಮುಂಚಿತವಾಗಿ ಚೆನ್ನಾಗಿ ಪ್ರಿಪ್ರೇಷನ್ ಹೆಂಗೆ ಒಟ್ಟು ಏನು ಮಾಡ್ಬೇಕು, ನೀವು ಶಾಂತವಾಗಿ ತಾಳ್ಮೆಯಿಂದ, ನಾನು ನಾಳೆ ಎಕ್ಸಾಮ್ ಐತಲ್ಲ ಇದನ್ನು ಹೋಗಿ ಹಿಂಗೆ ಬಿಡಿಸ್ತೀನಿ, ಫಸ್ಟಿಗೆ ಕ್ವಶನ್ ಪೇಪರ್ ಇಟ್ಕೊಂಡು ಒಂದು ಸ್ವಲ್ಪ ಕಣ್ಣು ಆಡಿಸ್ರಿ, ಆಮೇಲೆ ಒಂದು ಸಲ ನೋಡಿರಿ, ಆಮೇಲೆ ಉಳ್ಕಿದವ್ರು ನೋಡಬೇಡ್ರಿ. ಉಳ್ಕಿದವರು 100 ಜನ ಇರಲಿ, ಆ ಹಾಲ್ದಾಗ 200 ಜನ ಇರಲಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀವು ಹೆಂಗೆ ಬಿಡಿಸ್ಬೇಕು ಕ್ವಶನ್ ಪೇಪರ್ನ, ನಿಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾನ, ನಿಮ್ಮದೇ ಆಗಿರ್ತಕ್ಕಂಥ ಓನ್ ವೇ ಕೊಟ್ಟು ನೀವು ಅಲ್ಲಿ ಎಕ್ಸಾಮ್ಗಳನ್ನು ಕ್ವಶನ್ಗಳನ್ನ ಬಿಡಿಸ್ಕೊತ ಹೋದ್ರೆ 100% ಆಗಿ ನಿಮ್ಮದು ಸ್ಕೋರ್ ಆಗೇ ಆಗ್ತೈತಿ. ಡೋಂಟ್ ವರಿ. ಓಕೆ, ಮತ್ತೆ ಒಂದು ಮುಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮ್ಮ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.